Dear learner, I heartily welcome to you English language learning process. A process is different from course. Course may end, but process doesn't end. Think yourself, learning language is not an easy task. You should need hard work and dedication. If you follow my instruction, I am sure that you will have command over English language. I would like to start the lesson with a special topic, pronoun. Look at these two sentences. Raju is a boy. Raju goes to school every day. Raju is a boy. He goes to school every day. Can you observe any differences? The first sentence, Raju repeats twice. In the second sentence, he replaces ರಾಜು. ಈ ರೀತಿ ಹೆಸರಿನ ಬದಲಾಗಿ ನಾವು ಅನೇಕ ಪದಗಳನ್ನು ಬಳಸ್ತೇವೆ. ಇಂಥ ಪದಗಳನ್ನು ನಾವು ಇಂಗ್ಲಿಷ್ನಲ್ಲಿ ಪ್ರನೌನ್ ಎಂದು ಕರೆಯುತ್ತೇವೆ. ಪ್ರನೌನ್ ಅಂದರೆ ಗೊತ್ತಾಯ್ತಾ? ಬೇಸಿಕಲಿ ದೇರ್ ಆರ್ 7 ಪ್ರನೌನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಪರ್ಸನ್ಸ್. ದೇ ಆರ್ ಐ, ವಿ, ಯು, ಹಿ, ಶಿ, ಇಟ್, ದೆ. ನೀವು ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಿಮಗೆ ಗೊತ್ತಿಲ್ಲದೆ ಈ ಪದಗಳು ಹೇಳೋಕ್ಕೆ ಬರಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ನೀವು ಈ ಪ್ರನೌನ್ ಮೇಲೆ ಕಮಾಂಡ್ ಹೊಂದ್ತೀರ. ನಾನು ರಿಪೀಟ್ ಮಾಡ್ತೀನಿ, ನೀವು ಕೂಡ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ರೆಡಿ ಇದ್ದೀರಾ? ಪ್ರಾಕ್ಟೀಸ್ ವಿತ್ ಮೀ. ಐ, ವಿ, ಯು. Once again, I, we, you. He, she, it, they. ಮತ್ತೊಂದು ಸಾರಿ, I, we, you. ಹೇಳಿ, he, she, it, they. Once again, I, we, you. He, she, it, they. ಮತ್ತೊಂದು ಸಾರಿ, I, we, you. He, she, it, they. Very nice. ನೀವೇ ಹೇಳಿ, ಐ, ವಿ, ಯು, ಈ, ಶಿ, ಇಟ್, ದೆ. ಹೀಗೆ ನೀವು ಈ ಪದಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು. ನಿಮಗೆ ಗೊತ್ತಿಲ್ಲದೆ ಆ ಪದಗಳು ಬರಬೇಕು. ಆವಾಗ ನೀವು ಇಂಗ್ಲೀಷ್ನ ಸುಲಭವಾಗಿ ಕಲಿಯೋಕ್ಕೆ ಆಗುತ್ತೆ. ಯು ಶುಡ್ ನೋ ದೀಸ್ ಪ್ರನೌನ್ ಇನ್ ಯುವರ್ ಮದರ್ ಟಂಗ್. ಐ, ನಾನು, ವಿ, ನಾವು, ಯು, ನೀನು, ನೀವು, ಹಿ, ಅವನು, ಶಿ, ಅವಳು, ಇಟ್, ಅದು, ಇದು, ದೇ, ಅವರು, ಅವುಗಳು. ಯು ಶುಡ್ ಪ್ರಾಕ್ಟೀಸ್ ದಿಸ್ ಪ್ರನೌನ್ ಇನ್ ಯುವರ್ ಮದರ್ ಟಂಗ್. ಆರ್ ಯು ರೆಡಿ? ಐ, ನಾನು, ವಿ, ನಾವು, ಯು, ನೀನು, ನೀವು, ಹಿ, ಅವನು, ಶಿ, ಅವಳು, ಇಟ್, ಅದು, ಇದು, ದೇ, ಅವರು, ಅವುಗಳು. You should practice instantly. You should express these pronouns in your mother tongue spontaneously. Then only you will able to speak English well. ನಿಮಗೆ ಗೊತ್ತಿಲ್ಲದೆ ಈ ಪದಗಳು ಕರಗತ ಆಗಬೇಕು. ನಾನೀಗ ಕೇಳ್ತೀನಿ, ನೀವು ಅವನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಐ, ಶಿ, ಯು, ಹಿ, ದೇ. ಎಲ್ಲೇ ಹೇಳಿದರೂ ಹೇಳಕ್ಕೆ ಬರಬೇಕು. ಮತ್ತೊಂದು ಸಾರಿ ವರ್ಕ್ ಮಾಡಬೇಕಾಗತ್ತೆ, ಪರಿಶ್ರಮ ಬೇಕಾಗತ್ತೆ. ಗುರುವಿನ ಮಾರ್ಗದರ್ಶನದಲ್ಲಿ ನೀವು ನಿಜವಾದ ಭಕ್ತಿಯಿಂದ ಕಲಿತ್ರೆ ಡೆಫಿನೆಟ್ ಆಗಿ ನೀವು ಇಂಗ್ಲೀಷ್ನ ಕಲಿತೀರ. ಇದು ಬೇಸಿಕ್ ಸ್ಟೇಜ್. ಯು ಶುಡ್ ಫಾಲೋ ಮೈ ಇನ್ಸ್ಟ್ರಕ್ಷನ್ ಆ್ಯಂಡ್ ಯು ಶುಡ್ ನೀಡ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಮತ್ತೊಂದು ಸಾರಿ ಪ್ರಾಕ್ಟೀಸ್ ಮಾಡ್ತೀರಾ? ಯು, ನೀನು, ನೀವು, ಶಿ, ಅವಳು, ದೇ, ಅವರು, ಐ, ನಾನು. ಓಕೆ, ಈಗ ಮುಖ್ಯವಾಗಿ 4 ಪ್ರನೌನ್ನ ಪ್ರಾಕ್ಟೀಸ್ ಮಾಡೋಣ. ಐ, ನಾನು, ಯು, ನೀನು, ನೀವು, ಹಿ, ಅವನು, ಶಿ, ಅವಳು. ಈ 4 ಪ್ರನೌನ್ಗಳ ಮೇಲೆ ಹಿಡಿತ ಸಾಧಿಸಬೇಕು. ಐ, ಯು, ಹಿ, ಶಿ. ಐ ಅಂದರೆ ನಾನು, ಯು
ನೀನು ನೀವು, ಹಿ ಅವನು, ಶಿ ಅವಳು. ಓಕೆ ಫೈನ್. ಪ್ರಾಕ್ಟೀಸ್ ದೀಸ್ pronouns in English. Repeat after me. I, we, you. He, she, it, they. Yes. I, we, you. He, she, it, they. I, we, you. He, she, it, they. Last, once again. I, we, you. He, she, it, they. Do you understand? Practice yourself as much as possible. You must have command over these pronouns. That is your duty. I am not able to teach you how to speak. Learning, it is self-exercise. It is self-concept. You are responsible for your learning. Got it? Okay. ಕನ್ನಡದಲ್ಲಿ ಈ ಪ್ರೊನೌನ್ಗಳ ಬಗ್ಗೆ ನೋಡೋಣ. ನಾನು, ನಾವು, ನೀನು, ನೀವು, ಅವನು, ಅವಳು, ಅದು, ಇದು, ಅವರು, ಅವುಗಳು. ಐ, ನಾನು, ವಿ, ನಾವು, ಯು, ನೀನು, ನೀವು, ಹಿ, ಅವನು, ಶಿ, ಅವಳು, ಇಟ್, ಅದು, ಇದು, ದೇ, ಅವರು, ಅವುಗಳು. ಇವುಗಳನ್ನು ನೀವು ಗೊತ್ತಿಲ್ಲದೆ ಪ್ರಾಕ್ಟೀಸ್ ಮಾಡೋದನ್ನು ಕಲಿಯಬೇಕು. ನಾವು, ವಿ, ನೀವು, ಯು, ಅವನು, ಹಿ, ನಾನು, ಐ, ಅವರು, ದೇ, ಅದು, ಇಟ್. ಅದೇ ಥರ ನೀವು ಇಂಗ್ಲೀಷ್ ಕೇಳಿದರೆ ಕನ್ನಡ, ಕನ್ನಡ ಕೇಳಿದರೆ ಇಂಗ್ಲೀಷ್. ಇದು ನಿಮ್ಮ ಜವಾಬ್ದಾರಿ, ನೀವು ಕಲೀಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿರೋ ರೀತಿ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲರ್ನಿಂಗ್, ಜಸ್ಟ್ ಐ ಆಮ್ ದ ಮೀಡಿಯಾ. ಓಕೆ, ಇದನ್ನು ನೀವು ಶ್ರದ್ಧೆಯಿಂದ ಕಲಿಯುವಂತರಾಗಿ. ಡಿಯರ್ ಲರ್ನರ್, ಯು ಶುಡ್ ಪ್ರಾಕ್ಟೀಸ್ ದೀಸ್ 4 ಪರ್ಸನ್ಸ್. ಐ, ಯು, ಹಿ, ಶಿ. ಐ ಅಂದರೆ ಗೊತ್ತಿದೆ, ನಾನು. ಯು, ಯು ಅಂದರೆ ಯಾರಾಗ್ಬೋದು? ನಿಮ್ಮನ್ನು ಬಿಟ್ಟು ಉಳಿದಂಥ ಯಾವುದೇ ವ್ಯಕ್ತಿ, ಅದು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ, ಅದು ಯು ಆಗುತ್ತೆ. ಓಕೆ. ಹಿ, ಹಿ ಅಂದರೆ ಯಾರು? ಹಿ ರೆಪ್ರೆಸೆಂಟ್ಸ್ ಮೇಲ್, ಮೆಸ್ಕ್ಯುಲೈನ್ ಜೆಂಡರ್. ಹಿ ಅಂದರೆ ಯಾರು ಬೇಕಾದ್ರೂ ಆಗ್ಬೋದು, ಅದು ಆದರೆ ಮೇಲ್ನ ಐಡೆಂಟಿಫೈ ಮಾಡೋಂಗೆ ಇರಬೇಕು. ಹಿ, ಅವನು. ಅವನು ಅಂದರೆ ರಾಜು, ರಮೇಶ, ಮೈ ಫಾದರ್, ಮೈ ಅಂಕಲ್, ಯುವರ್ ಅಂಕಲ್, ಯುವರ್ ಬ್ರದರ್, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ. ಹೀಗೆ ಹಿ ಅಂದರೆ ಅದು ಇಡೀ ಮೇಲ್, ಗಂಡು ಜಾತಿನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಥರ ಶಿ, ಶಿ ಅಂದರೆ ಅವಳು, ಅದು ರೆಪ್ರೆಸೆಂಟ್ ಮಾಡೋದು ಫೀಮೇಲ್, ಫೆಮಿನೈನ್ ಜೆಂಡರ್ನ. ಶಿ, ಅವಳು, ರಾಣಿ, ರಾಧಾ, ಲಕ್ಷ್ಮಿ, ಮೈ ಮದರ್, ಯುವರ್ ಸಿಸ್ಟರ್, ಹರ್ ಗ್ರ್ಯಾಂಡ್ ಮದರ್. ಓಕೆ, ಸೋನಿಯಾ ಗಾಂಧಿ. ಮತ್ತು ಹೀಗೆ ಇಡೀ ಹೆಣ್ಣು ಜಾತಿನ ಐಡೆಂಟಿಫೈ ಮಾಡುತ್ತೆ. ಈಗ ರಿಲೇಟಿವ್ ಪ್ರೊನೌನ್ 1, R1 ಬಗ್ಗೆ ನೋಡೋಣ. ಹೇಗೆ ಐ, ವಿ, ಯು, ಈ, ಶಿ, ಇಟ್ಟಿದೆ, ಇವು ಬೇಸಿಕ್ ಪ್ರೊನೌನ್ ಆದರೆ ಇದಕ್ಕೆ ರಿಲೇಟಿವ್ ಆಗಿ ಕೆಲವು ಪ್ರೊನೌನ್ಗಳಿದ್ದಾವೆ. ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಸ್ಟ್ ಅವು ಯಾವುವು ಅಂತ ತಿಳ್ಕೊಳ್ಳೋಣ. ಮೈ, ಅವರ್, ಯುವರ್, ಈಸ್, ಹರ್, ಇಟ್ಸ್, ದೇರ್. ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಮೈ, ಅವರ್, ಯುವರ್, ಈಸ್, ಹರ್, ಇಟ್ಸ್, ದೇರ್. ಮೈ, ಅವರ್, ಯುವರ್, ಈಸ್, ಹರ್, ಇಟ್ಸ್, ದೇರ್. ಮೈ, ನನ್ನ, ಅವರ್, ನಮ್ಮ, ಯುವರ್, ನಿನ್ನ, ನಿಮ್ಮ, ಈಸ್, ಅವನ, ಹರ್, ಅವಳ, ಇಟ್ಸ್, ಅದರ, ದೇರ್, ಅವರ, ಅವುಗಳ. ಇವುಗಳನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಇವು ಒಬ್ಬರೇ ಕಲಿಯೋದ್ರಿಂದ ಬರೆಯೋದು ಕಷ್ಟ. ನೀವು ಒಂದು 4-5 ಜನ ಕೂತ್ಕೋಬೇಕು, ಸ್ನೇಹಿತರೆಲ್ಲ ಸೇರ್ಕೋಬೇಕು, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ನೀವು ಇವುಗಳ ಮೇಲೆ ಹಿಡಿತ ಸಾಧಿಸೋಕ್ಕಾಗುತ್ತೆ. ಒಬ್ಬರೇ ಕೂತ್ಕೊಂಡು ಎಷ್ಟು ಕಲಿಯೋಕ್ಕಾಗತ್ತೆ ಅಲ್ವಾ? ನೀವು ಕಲಿಯೋದ್ರ ಜೊತೆಗೆ ಮತ್ತೊಬ್ಬರಿಗೆ ಕಲಿಸ್ಬೇಕು, ಅದು ಮುಖ್ಯವಾದ ವಿಚಾರ. ಬರೀ ನೀವು ಒಬ್ಬರೇ ಕಲಿಯೋದ್ರಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಟಿವ್ ಮೆಥಡ್. ಯು ಶುಡ್ ಕ್ರಿಯೇಟ್ ಯುವರ್ ಓನ್ ಆಪರ್ಚುನಿಟಿ, ಯುವರ್ ಓನ್ ಕಮ್ಯುನಿಕೇಟಿವ್ ಆಪರ್ಚುನಿಟಿ. ದೆನ್ ಓನ್ಲಿ ಯು ವಿಲ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್. ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಈಗ R1 ಬರೀ ಇಂಗ್ಲೀಷ್ನಷ್ಟೇ ಪ್ರಾಕ್ಟೀಸ್ ಮಾಡೋಣ. ಓಕೆ, ರೆಡಿ? ರಿಪೀಟ್ ಆಫ್ಟರ್ ಮೀ. ಮೈ, ಅವರ್, ಯುವರ್, ಈಸ್, ಹರ್, ಇಟ್ಸ್, ದೇರ್. ಮೈ, ಅವರ್, ಯುವರ್, ಈಸ್, ಹರ್, ಇಟ್ಸ್, ದೇರ್.
Once again, my, our, your is her, it's there. ಮತ್ತೊಂದು ಸಾರಿ, my, our, your is her, it's there. My, our, your is her, it's there. ನಮಗೆ ಎಷ್ಟು ಸರಿ ಬೇಕು ಅಷ್ಟು ಸರಿ ಪ್ರಾಕ್ಟೀಸ್ ಮಾಡಿ. ನೀವು ಕಂಪ್ಲೀಟಾಗಿ R1 ಮೇಲೆ ಹಿಡಿತ ಸಾಧಿಸೋವರೆಗೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಜವಾಬ್ದಾರಿ. ಗಾಟ್ ಇಟ್? ಓಕೆ. ಈಗ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡೋಣ. ನನ್ನ, ನಮ್ಮ, ನಿನ್ನ, ನಿಮ್ಮ, ಅವನ, ಅವಳ, ಅದರ, ಅವರ, ಅವುಗಳ. ಮತ್ತೊಂದು ಸಾರಿ, ನನ್ನ, ನಮ್ಮ, ನಿನ್ನ, ನಿಮ್ಮ, ಅವನ, ಅವಳ, ಅದರ, ಅವರ, ಅವುಗಳ. ಕೊನೆಯದಾಗಿ ಮತ್ತೊಂದು ಸಾರಿ, ನನ್ನ, ನಮ್ಮ, ನಿನ್ನ, ನಿಮ್ಮ, ಅವನ, ಅವಳ, ಅದರ, ಅವರ, ಅವುಗಳ. ಇವುಗಳನ್ನ ಹಿಂಗೆ ಪ್ರಾಕ್ಟೀಸ್ ಮಾಡಿ. ನಿಮಗೆ ಇದಕ್ಕಿಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಬರುತ್ತಾ? ಐ ಆಮ್ ಶೋರ್ ಯು ಆರ್ ಇನ್ ಲರ್ನಿಂಗ್ ಪ್ರೊಸೆಸ್. ನನಗಿಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಡೂ ಇಟ್, ಯು ಕ್ಯಾನ್. ಬಿ ಫಾರ್ಮ್ ಅಂದರೆ ಇರೋದು. ಈಸ್ ಮತ್ತು ಆರ್ ಇವೆರಡು ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ. ಇವುಗಳ ಉಪಯೋಗನ ನೀವು ಚೆನ್ನಾಗಿ ತಿಳ್ಕೋಬೇಕು. ಈಸ್ ಅನ್ನುವಂಥದ್ದನ್ನು ಸಿಂಗ್ಯುಲರ್ ಎಲ್ಲಿ ಐಡೆಂಟಿಫೈ ಆಗುತ್ತೋ ಅಲ್ಲೆಲ್ಲ ಬಳಸ್ತೀವಿ. ಆರ್ ಅನ್ನೋದನ್ನು ಪ್ಲೂರಲಲ್ಲಿ ಬಳಸ್ತೀವಿ. ಕೆಳಗಡೆ ಒಂದು ಸ್ವಲ್ಪ ಒಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಥ ಅಂಶ ಇದೆ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ದಿಸ್ ಇದು, ಇವನು, ಇವಳು, ಈತ, ಈಕೆ. ದಟ್ ಅದು, ದೀಸ್ ಇವು, ದೋಸ್ ಅವು. ಇವುಗಳನ್ನು ನೀವು ನಿಮ್ಮ ರೆಫರೆನ್ಸ್ಗಾಗಿ ಕಲಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡೋಣ. ದಿಸ್ ಈಸ್ ನಾಟ್, ದಟ್ ಈಸ್ ನಾಟ್, ದೀಸ್ ಆರ್ ನಾಟ್, ದೋಸ್ ಆರ್ ನಾಟ್. ನೀವು ಈ ಸ್ಟ್ರಕ್ಚರ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಎಷ್ಟು ಚೆನ್ನಾಗಿ ಅಂದರೆ ನೀವು ಇದನ್ನು 10 ಜನಕ್ಕೆ ಖುಷಿಯಾಗಿ ಕಳ್ಸೋಕ್ಕೆ ಬರಬೇಕು. ಪ್ರಾಕ್ಟೀಸ್ ಮಾಡ್ತೀರಲ್ಲ. ಮತ್ತೊಂದು ಸಾರಿ, ದಿಸ್ ಈಸ್ ನಾಟ್, ದಟ್ ಈಸ್ ನಾಟ್, ದೀಸ್ ಆರ್ ನಾಟ್, ದೋಸ್ ಆರ್ ನಾಟ್. ಈಗ ನಾನು ನಿಮ್ಗೆ ಟೈಮ್ ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ. ಓಕೆ, ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ದಿಸ್ ಈಸ್ ನಾಟ್, ದಟ್ ಈಸ್ ನಾಟ್, ದೀಸ್ ಆರ್ ನಾಟ್, ದೋಸ್ ಆರ್ ನಾಟ್. ಗಾಟ್ ಇಟ್? Once again, this is not, that is not, these are not, those are not. Thank you. By using relative pronoun 1, you may construct thousands of sentences. Look at the structure 1. This structure 1 is about positive sentences. Look at the structure. This is my book. That is my book. These are my books. Those are my books. Got it? ಎರಡನೇ ಸ್ಟ್ರಕ್ಚರ್ ನೋಡಿ. ಲುಕ್ ಅಟ್ ದ ಸೆಕೆಂಡ್ ಸ್ಟ್ರಕ್ಚರ್. ದಿಸ್ ಈಸ್ ನಾಟ್ ಮೈ ಬುಕ್, ದಿಸ್ ಈಸ್ ನಾಟ್ ಮೈ ಕಾರ್, ದಟ್ ಈಸ್ ನಾಟ್ ಮೈ ಬುಕ್, ದಟ್ ಈಸ್ ನಾಟ್ ಮೈ ಕಾರ್, ದೀಸ್ ಆರ್ ನಾಟ್ ಮೈ ಬುಕ್ಸ್, ದೀಸ್ ಆರ್ ನಾಟ್ ಮೈ ಕಾರ್ಸ್, ದೋಸ್ ಆರ್ ನಾಟ್ ಮೈ ಬುಕ್ಸ್, ದೋಸ್ ಆರ್ ನಾಟ್ ಮೈ ಕಾರ್ಸ್. ಡು ಯು ಅಬ್ಸರ್ವ್ ದ ಮೆಕ್ಯಾನಿಸಮ್? ವಾಟ್ ಕ್ಯಾನ್ ಐ ಡೂ ನೌ? Just I am changing the object. By using my, the pronoun my, I am able to construct many sentences. You should list out the objects which are in your houses. Okay, ಆಬ್ಜೆಕ್ಟ್ಗಳನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಮೈ ಹೌಸ್, ದಿಸ್ ಇಸ್ ಮೈ ಟ್ರೀ, ದಟ್ ಈಸ್ ಮೈ ಟ್ರೀ, ದೀಸ್ ಆರ್ ಮೈ ಟ್ರೀಸ್, ದೀಸ್ ಆರ್ ಮೈ ಕಾರ್ಸ್, those are my shirts, this is not my shirt, that is my shirt, these are my shirts, these are not my shirts, those are my bags, those are not my bags. Simply you are able to construct simple phrases and sentences. Got it? ಇವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಮೊದಲೇ ಕಲ್ತಿರೋ ಹಾಗೆ ಇಲ್ಲೂ ಒಂದು ಕೂಡ ಇಂಪಾರ್ಟೆಂಟ್ ಒಂದು 4 ಪ್ರೊನೌನ್ಗಳ ಪ್ರಾಕ್ಟೀಸ್ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮೈ, ಯುವರ್, ಹಿಸ್, ಹರ್. ಮೈ ಅಂದರೆ ನಾನು. ನೀವು ಬಾಡಿ ಮೂಮೆಂಟ್ ನೋಡ್ಕೊಳ್ಳಿ. ಮೈ. ಯುವರ್ ಅಂದರೆ ನಿಮ್ಮ ಎದುರಿರೋರಿಗೆ ಬೆರಳು ತೋರಿಸ್ಬೇಕು. ಯುವರ್. ಹಿಸ್ ಅಂದರೆ ಅಲ್ಲೊಬ್ಬ ಮೇಲ್ ಪರ್ಸನ್, ಯಾರು ಬೇಕಾದ್ರೂ ಆಗಿರ್ಬೋದು, ಸಿಂಗ್ಯುಲರ್ ಪರ್ಸನ್. ಹರ್ ಅಂದರೆ ಫಿಮೇಲ್ ಪರ್ಸನ್, ಯಾರು ಆಗಿರ್ಬೋದು. ಮೈ, ಯುವರ್, ಈಸ್, ಹರ್. ಪ್ರಾಕ್ಟೀಸ್ ಮಾಡಿ. ಮೈ, ಯುವರ್, ಈಸ್, ಹರ್. ಲುಕ್ ಅಟ್ ದೀಸ್ words, these sentences. You should practice orally by using pronoun my.
you may able to construct 10 sentences. Look at here. My book, not my book. This is my book. This is not my book. That is my book. That is not my book. These are my books. These are not my books. Those are my books. Those are not my books. ಇಲ್ಲೊಂದು ಮೆಕ್ಯಾನಿಸಮ್ ಇದೆ. ಜಸ್ಟ್ ಅಬ್ಸರ್ವ್. ಮೈ ಜಾಗದಲ್ಲಿ ಬೇರೆ ಹಾಕ್ತೀನಿ. ನಾವು ಪ್ರೀವಿಯಸ್ಲಿ ಪ್ರಾಕ್ಟೀಸ್ ಮಾಡಿದ್ವಲ್ಲ ಅದನ್ನು. ಮೈ ಆದಮೇಲೆ ಯುವರ್ ಬುಕ್, ನಾಟ್ ಯುವರ್ ಬುಕ್. ದಿಸ್ ಈಸ್ ಯುವರ್ ಬುಕ್. ದಿಸ್ ಈಸ್ ನಾಟ್ ಯುವರ್ ಬುಕ್. ದಟ್ ಈಸ್ ಯುವರ್ ಬುಕ್. ದಟ್ ಈಸ್ ನಾಟ್ ಯುವರ್ ಬುಕ್. These are your books. These are not your books. Those are your books. Those are not your books. Simply once again change the pronoun. His book, not his book. This is his book. This is not his book. That is his book. That is not his book. These are his books. These are not his books. Those are his books. Those are not his books. The final. Her book, not her book. This is her book. This is not her book. That is her book. That is not her book. These are her books. These are not her books. Those are her books. Those are not her books. ಕನ್ನಡದಲ್ಲಿ ಬೇಕಾ? ಓಕೆ, ರೈಟ್ ಡೌನ್. ಮೈ ಬುಕ್, ನನ್ನ ಪುಸ್ತಕ. ನಾಟ್ ಮೈ ಬುಕ್, ನನ್ನ ಪುಸ್ತಕ ಅಲ್ಲ. ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ದಿಸ್ ಈಸ್ ನಾಟ್ ಮೈ ಬುಕ್, ಇದು ನನ್ನ ಪುಸ್ತಕ ಅಲ್ಲ. ದಟ್ ಈಸ್ ಮೈ ಬುಕ್, ಅದು ನನ್ನ ಪುಸ್ತಕ. ದಟ್ ಈಸ್ ನಾಟ್ ಮೈ ಬುಕ್, ಅದು ನನ್ನ ಪುಸ್ತಕ ಅಲ್ಲ. ದೀಸ್ ಆರ್ ಮೈ ಬುಕ್ಸ್, ಇವು ನನ್ನ ಪುಸ್ತಕಗಳು. ದೀಸ್ ಆರ್ ನಾಟ್ ಮೈ ಬುಕ್ಸ್, ಇವು ನನ್ನ ಪುಸ್ತಕಗಳಲ್ಲ. ದೋಸ್ ಆರ್ ಮೈ ಬುಕ್ಸ್, ಅವು ನನ್ನ ಪುಸ್ತಕಗಳು. ದೋಸ್ ಆರ್ ನಾಟ್ ಮೈ ಬುಕ್ಸ್, ಅವು ನನ್ನ ಪುಸ್ತಕಗಳಲ್ಲ. ಲೈಕ್ ದಿಸ್, ಜಸ್ಟ್ ಯು ಆರ್ ಚೇಂಜಿಂಗ್ ಪ್ರೊನೌನ್ ಆ್ಯಂಡ್ ಆಬ್ಜೆಕ್ಟ್. ಅವೆರಡನ್ನು ಚೇಂಜ್ ಮಾಡೋದ್ರಿಂದ ಯು ಆರ್ ಏಬಲ್ ಟು ಕನ್ಸ್ಟ್ರಕ್ಟ್ ಸಿಂಪಲ್ ಸೆಂಟೆನ್ಸಸ್. ಓಕೆ, ಗಾಟ್. ರಿಲೇಟಿವ್ ಪ್ರೊನೌನ್ 1 ಹೇಗೆ ಇಂಪಾರ್ಟೆಂಟು, ಅದೇ ರೀತಿ ರಿಲೇಟಿವ್ ಪ್ರೊನೌನ್ 2 ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಪ್ರೊನೌನ್ ಐ, ವಿ, ಯು, ಈ, ಶಿ, ಇಟ್, ದೇ. ರಿಲೇಟಿವ್ ಪ್ರೊನೌನ್ 1 ಮೈ, ಅವರ್, ಯುವರ್, ಇಸ್, ಯರ್, ಇಟ್ಸ್, ದೇರ್. Relative pronoun 2 me, us, you, him, her, it, them. Once again, me, us, you, him, her, it, them. Me, ನನಗೆ, ನನ್ನನ್ನು. ಹಸ್, ನಮಗೆ, ನಮ್ಮನ್ನು. ಯು, ನಿನಗೆ, ನಿನ್ನನ್ನು, ನಿಮಗೆ, ನಿಮ್ಮನ್ನು. ಹಿಮ್, ಅವನಿಗೆ, ಅವನನ್ನು. ಹರ್, ಅವಳಿಗೆ, ಅವಳನ್ನು. ಇಟ್, ಅದಕ್ಕೆ, ಅದನ್ನು. ದೆಮ್, ಅವರಿಗೆ, ಅವರನ್ನು. You should practice relative to also. Uses of relative pronoun 2. Me, as, you, him, her, it, them. He gave me, ಅವನನ್ನು ಕೊಟ್ಟ. He gave me a chocolate, ಅವನನ್ನು ಚಾಕ್ಲೇಟ್ ಕೊಟ್ಟ. He beat me, ಅವನು ನನ್ನನ್ನು ಹೊಡೆದ. Like this, you have to change the person and objective pronoun. He gave us, ಅವನು ನಮಗೆ ಕೊಟ್ಟ. He beat us, ಅವನು ನಮ್ಮನ್ನು ಹೊಡೆದ. He gave you, ಅವನು ನಿಮಗೆ ಕೊಟ್ಟ. He gave her, ಅವನು ಅವಳಿಗೆ ಕೊಟ್ಟ. Like that, you may able to construct many sentences. I gave you, you gave me, she gave me, she gave you, she beat him. You have to practice yourself. ಅರ್ಥ ಆಯ್ತಾ? ಜಸ್ಟ್ ಪರ್ಸನ್ನ ಮತ್ತು ಆಬ್ಜೆಕ್ಟಿವ್ ಪ್ರೊನೌನ್ನ ಚೇಂಜ್ ಮಾಡೋದ್ರಿಂದ ನೀವು ಸಿಂಪಲಾಗಿ ಕಲಿತೀರ. ವರ್ಬನ್ನು ಚೇಂಜ್ ಮಾಡಬೇಕಾಗತ್ತೆ. ಐ ಬ್ರಾಟ್ ಯು, ಐ ಬ್ರಾಟ್ ಪೆನ್ ಟು ಯು. Teacher gave me homework. Student beat the dog. ಜಸ್ಟ್ ಹೀಗೆ ಜನರಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದನ್ನು ನೀವು ಮುಂದಿನ ಕ್ಲಾಸಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತೀರ. ಈಗ ನೀವು ರಿಲೇಟಿವ್ ಪ್ರೊನೌನ್ಗಳು ಯಾವುವು ಅಂತ ಚೆನ್ನಾಗಿ ಅಭ್ಯಾಸ ಮಾಡಿ. ಯಾವುದು? ಮೀ, ಅಸ್, ಯು, ಹಿಮ್, ಹರ್, ಇಟ್, ದೆಮ್. ಯು ಶುಡ್ ನೋ ರಿಲೇಟಿವ್ ಪ್ರೊನೌನ್ 3. ಮೈನ್, ಅವರ್ಸ್, ಯುವರ್ಸ್, ಹಿಸ್, hers, its, theirs. Mine, ನನ್ನದು, ನನ್ನವು, ನನ್ನವರು, ನನ್ನವನು, ನನ್ನವಳು. ಸಿಮಿಲರ್ಲಿ, ಅವರ್ಸ್, ನಮ್ಮದು, ನಮ್ಮವು, ನಮ್ಮವರು, ನಮ್ಮವನು, ನಮ್ಮವಳು. ಯುವರ್ಸ್, ನಿಮ್ಮದು, ನಿಮ್ಮವು, ನಿಮ್ಮವರು, ನಿಮ್ಮವನು, ನಿಮ್ಮವಳು. ಇಸ್, ಅವನದು, ಅವನವು. ಹರ್ಸ್, ಅವಳದು, ಅವಳವು. ಇಟ್ಸ್, ಅದರದು, ಅದರವು. ದೇರ್ಸ್, ಅವರದು, ಅವರು. ಉಳಿದಂಥ ಪದಗಳು ಸಂದರ್ಭಕ್ಕೆ ತಕ್ಕ ಎಲ್ಲ ಟೈಮಲ್ಲೂ ಅದರ ಉಪಯೋಗ ಬಾರದೇ ಇರ್ಬೋದು, ಆದರೆ ಅವು ಗೊತ್ತಿರಲಿ ಅಂತ ಬರೆದಿದ್ದೀನಿ. ಈ ಎಲ್ಲ ಪದಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತೀರಲ್ಲ. ರಿಲೇಟಿವ್ ಪ್ರೊನೌನ್ 3 ನೋಡೋಣ. ಮೈನ್, ಅವರ್ಸ್, ಯುವರ್ಸ್, ಈಸ್, ಹರ್ಸ್, ಇಟ್ಸ್, ದೈರ್ಸ್. ಒನ್ಸ್ ಅಗೈನ್, ಮೈನ್, ಅವರ್ಸ್, ಯುವರ್ಸ್, ಈಸ್, ಹರ್ಸ್, ಇಟ್ಸ್, ದೈರ್ಸ್.
Mine, ours, yours, is ours, it's theirs. Mine, ours, yours, is ours, it's theirs. Do you practice? Are you practicing? Once again, practice ಮಾಡಲೇಬೇಕು. There is no option. Mine, ours, yours, is ours, it's theirs. ನಿಮ್ಮದು yours, ನಮ್ಮದು ours, ಅವನದು his, ಅವಳದು ours, ಅವ್ರದ್ದು theirs. Mine, ನಂದು ನಮ್ಮದು, ನಮ್ಮದುನಾ ಅಲ್ಲ. ಮೈನ್ ನನ್ನದು, ನನ್ನವು, ನನ್ನವರು, ನನ್ನವನು, ನನ್ನವಳು. ಇದರಲ್ಲಿ ಯಾವುದೋ ಒಂದು ಬೇಕಾಗುತ್ತೆ. ಅದರ ಯೂಸೇಜ್ ಇವುಗಳನ್ನು ನೀವು ಚೆನ್ನಾಗಿ ಕಲಿಯೋದ್ರಿಂದ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇವನು ಬರೆದು ಕಲಿತೆ ಆಗೋದಿಲ್ಲ, ನಿಮ್ಗೆ ಗೊತ್ತಿಲ್ಲದೆ ಬರಬೇಕು. ಲ್ಯಾಂಗ್ವೇಜ್ ಅಂದರೆ ಏನು? ವಾಟ್ ಈಸ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಮೀನ್ಸ್ ಇಟ್ಸ್ ಎ ಜನರಲ್ ಪ್ರಾಕ್ಟೀಸ್. ಇಟ್ಸ್ ನಾಟ್ ಅ ಪ್ರಿಸ್ಕ್ರೈಬ್ಡ್ ಪ್ರಾಕ್ಟೀಸ್. ಯು ಶುಡ್ ಪ್ರಾಕ್ಟೀಸ್ ಲೈವ್ಲಿ ಅಟ್ಮಾಸ್ಫಿಯರ್, ಇನ್ ಲೈವ್ಲಿ ಅಟ್ಮಾಸ್ಫಿಯರ್. ಓಕೆ, ಇದೊಂದು ಸುಮ್ಮನೆ ಮ್ಯಾನ್ಯಲ್ ಅಷ್ಟೇ. ಡೋಂಟ್ ಗೋ ಥ್ರೂ ದಿಸ್ ಮ್ಯಾನ್ಯಲ್. ಚೆನ್ನಾಗಿ ನೀವು ಅಭ್ಯಾಸ ಮಾಡಿ. ಇವನು ಇನ್ನೂ ಚೆನ್ನಾಗಿ ಕಲಿಸಿ, 10 ಜನಕ್ಕೆ ಕಲಿಸಿ, ಅವಾಗ ಕಲಿತಾರೆ. ಈ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡೋಣ. ದಿಸ್ ಬುಕ್ ಈಸ್, ದಟ್ ಬುಕ್ ಈಸ್, ದೀಸ್ ಬುಕ್ಸ್ ಆರ್, ದೋಸ್ ಬುಕ್ಸ್ ಆರ್. ದಿಸ್ ಬುಕ್ ಈಸ್ ನಾಟ್, ದಟ್ ಬುಕ್ ಈಸ್ ನಾಟ್, ದೀಸ್ ಬುಕ್ಸ್ ಆರ್ ನಾಟ್, ದೋಸ್ ಬುಕ್ಸ್ ಆರ್ ನಾಟ್. ಮಿಕ್ಸ್ ಮಾಡಿ ಪ್ರಾಕ್ಟೀಸ್ ಮಾಡೋಣ. ದಿಸ್ ಬುಕ್ ಈಸ್, ದಿಸ್ ಬುಕ್ ಈಸ್ ನಾಟ್, ದಟ್ ಬುಕ್ ಈಸ್, ದಟ್ ಬುಕ್ ಈಸ್ ನಾಟ್, these books are, these books are not, those books are, those books are not. By using this structure, you are able to construct another type of sentences. This book is mine, this book is not mine, that book is mine, that book is not mine. These books are mine, these books are not mine, those books are mine, those books are not mine. ಈ ರೀತಿ ನೀವು ಅಬ್ಜೆಕ್ಟಿವ್ ಪ್ರೊನೌನ್ನ ಚೇಂಜ್ ಮಾಡ್ತಾ ಬೇಕಾದಷ್ಟು ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಬರೀ ಬುಕ್ಕಲ್ಲ, ಬೇಕಾಗಿರೋ ಆಬ್ಜೆಕ್ಟನ್ನು ಹಾಕ್ಕೊಳ್ಳಿ. ದಿಸ್ ಹೌಸ್ ಈಸ್ ಯುವರ್ಸ್, ದಿಸ್ ಹೌಸ್ ಈಸ್ ನಾಟ್ ಯುವರ್ಸ್, ದಟ್ ಹೌಸ್ ಈಸ್ ಯುವರ್ಸ್, ದಟ್ ಹೌಸ್ ಈಸ್ ನಾಟ್ ಯುವರ್ಸ್. ಗಟ್ ಇಟ್? ದಿಸ್ ಹೌಸ್ ಈಸ್ ಅರ್ಸ್, ದಿಸ್ ಹೌಸ್ ಈಸ್ ನಾಟ್ ಅರ್ಸ್, ದಟ್ ಹೌಸ್ ಈಸ್ ಅರ್ಸ್, ದಟ್ ಹೌಸ್ ಈಸ್ ನಾಟ್ ಅರ್ಸ್. ರಿಲೇಟಿವ್ ಪ್ರೊನೌನ್ 1ಗೂ ಈ ರಿಲೇಟಿವ್ ಪ್ರೊನೌನ್ 3ಗೂ ಡಿಫ್ರೆನ್ಸ್ ಇದೆ. ಅಲ್ಲಿ ದಿಸ್ ಈಸ್ ಮೈ ಬುಕ್, ಇಲ್ಲಿ ದಿಸ್ ಬುಕ್ ಈಸ್ ಮೈನ್, ಎರಡು ಬೇರೆ. ಆ ಬಿಲ್ಡಿಂಗ್ ನಂದು, ದಟ್ ಬಿಲ್ಡಿಂಗ್ ಈಸ್ ಮೈನ್, ಅದು ನನ್ನ ಬಿಲ್ಡಿಂಗ್, ದಟ್ ಈಸ್ ಮೈ ಬಿಲ್ಡಿಂಗ್. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಇವೆರಡನ್ನೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ರಿಟರ್ನಲ್ಲಿ ಪ್ರಾಕ್ಟೀಸ್ ಮಾಡಿ, ಓರಲ್ ಪ್ರಾಕ್ಟೀಸ್ ಮಾಡಿ. ಲಿಸ್ಟ್ ಔಟ್ ಸಮ್ ಆಬ್ಜೆಕ್ಟ್ಸ್. ಎಸ್, ಲಿಸ್ಟ್ ಔಟ್ ಕ್ವಿಕ್. ಬುಕ್, ಪೆನ್, ಎಕ್ಸಸೈಸ್, ಬ್ಯಾಗ್, ಚೇರ್, ಟಿ ವಿ, ಫ್ಯಾನ್, ಹೌಸ್, ಈ ಥರ ಲಿಸ್ಟ್ ಮಾಡಬೇಕು. ಜಸ್ಟ್ ಬುಕ್ ಅನ್ನೋ ಆಬ್ಜೆಕ್ಟನ್ನು ರಿಮೂವ್ ಮಾಡಿ. ದಿಸ್ ಹೌಸ್ ಈಸ್ ಮೈನ್, ದಟ್ ಹೌಸ್ ಈಸ್ ಮೈನ್, ದೀಸ್ ಹೌಸಸ್ ಆರ್ ಮೈನ್, ದೀಸ್ ಹೌಸಸ್ ಆರ್ ನಾಟ್ ಮೈನ್, ದೋಸ್ ಹೌಸಸ್ ಆರ್ ಮೈನ್, ದೋಸ್ ಹೌಸಸ್ ಆರ್ ನಾಟ್ ಮೈನ್. ಅದೇ ಥರ ಪರ್ಸನ್ನ ಚೇಂಜ್ ಮಾಡಿ. ದಿಸ್ ಬುಕ್ ಈಸ್ ಯುವರ್ಸ್, ದಿಸ್ ಬುಕ್ ಈಸ್ ಹಿಸ್, ದೀಸ್ ಬುಕ್ಸ್ ಆರ್ ಹರ್ಸ್, ದೋಸ್ ಬುಕ್ಸ್ ಆರ್ ಅರ್ಸ್. ದಟ್ ಈಸ್ ನಾಟ್, ಅದು ದಟ್ ಈಸ್ ನಾಟ್ ಅಂದರೆ ಸೆಕೆಂಡ್ ಪ್ರೊನೌನ್. ಸ್ವಲ್ಪ ಯೋಚನೆ ಮಾಡಿ. ದಟ್ ಬುಕ್ ಈಸ್ ನಾಟ್ ಯುವರ್ಸ್, ದೋಸ್ ಬುಕ್ಸ್ ಆರ್ ನಾಟ್ ಯುವರ್ಸ್. ಈ ರೀತಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ರೂಲ್ 3 ಮತ್ತು ರೂಲ್ 1 ಇವುಗಳ ಹಿಡಿತನ ಸಾಧಿಸಬೇಕು. ದೆನ್ ಓನ್ಲಿ ಯು ಆರ್ ಏಬಲ್ ಟು ಕನ್ಸ್ಟ್ರಕ್ಟ್ ಸಿಂಪಲ್ ಸೆಂಟೆನ್ಸಸ್. ಪ್ರಾಕ್ಟೀಸ್ ಓರಲಿ. ದಿಸ್ ಬುಕ್ ಈಸ್ ಮೈನ್, ದಿಸ್ ಬುಕ್ ಈಸ್ ನಾಟ್ ಮೈನ್, ದಟ್ ಬುಕ್ ಈಸ್ ಮೈನ್, ದಟ್ ಬುಕ್ ಈಸ್ ನಾಟ್ ಮೈನ್, ದೀಸ್ ಬುಕ್ಸ್ ಆರ್ ಮೈನ್, these books are not mine, those books are mine, those books are not mine. Note, just changing the object and pronoun, you may be able to construct simple sentences. ನೋಡಿ, this book is mine, mine ಅಂತ ತೆಗೆದು ಬೇರೆದನ್ನು ಹಾಕಿ. ಗೊತ್ತಿದೆಯಲ್ಲ? this book is yours, this book is not yours, that book is yours, that book is not yours, these books are yours, these books are not yours, those books are yours, those books are not yours. ಏನು ಮಾಡಿದೆ? ಜಸ್ಟ್ ಐ ಹ್ಯಾವ್ ಚೇಂಜ್ಡ್ ದ ಆಬ್ಜೆಕ್ಟ್, ಆಬ್ಜೆಕ್ಟಿವ್ ಪ್ರೊನೌನ್. ಮತ್ತೊಂದು ನೋಡೋಣ. ದಿಸ್ ಬುಕ್ ಈಸ್ ಹಿಸ್, ದಿಸ್ ಬುಕ್ ಈಸ್ ನಾಟ್ ಹಿಸ್, ದಟ್ ಬುಕ್ ಈಸ್ ಹಿಸ್, ದಟ್ ಬುಕ್ ಈಸ್ ನಾಟ್ ಹಿಸ್, ದೀಸ್ ಬುಕ್ಸ್ ಆರ್ ಹಿಸ್, ದೀಸ್ ಬುಕ್ಸ್ ಆರ್ ನಾಟ್ ಹಿಸ್, ದೋಸ್ ಬುಕ್ಸ್ ಆರ್ ಹಿಸ್, ದೋಸ್ ಬುಕ್ಸ್ ಆರ್ ನಾಟ್ ಹಿಸ್. ದಿಸ್ ಬುಕ್ ಈಸ್ ಹರ್ಸ್, this book is not hers, that book is hers, that book is not hers,
These books are hers, these books are not hers, those books are hers, those books are not hers. Got it? ಹೀಗೆ ನೀವು ಆಬ್ಜೆಕ್ಟನ್ನು ಮತ್ತು ಆಬ್ಜೆಕ್ಟಿವ್ ಪ್ರೊನೌನ್ನ ಮೈನ್, ಅವರ್ಸ್, ಯುವರ್ಸ್, ಇಸ್, ಇಟ್ಸ್, ದೇರ್ಸ್ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಚೆನ್ನಾಗಿ ಇವುಗಳ ಮೇಲೆ ಹಿಡಿತ ಸಾಧಿಸಬೇಕು. ರಿಲೇಟಿವ್ ಪ್ರೊನೌನ್ ಫಾರ್: I myself, we ourselves, you yourself, you yourselves, he himself, she herself, it itself, they themselves. Self indicates singular, selves indicates plural. I myself, ನಾನೇ, ನಾನು ಸ್ವತಃ, ಅವೆರಡೂ ಒಂದೇ. We ourselves, ನಾವೇ, ನಾವು ಸ್ವತಃ. You yourself, you yourselves, ನೀನೇ, ನೀನು ಸ್ವತಃ, ನೀವೇ, ನೀವು ಸ್ವತಃ. He himself, ಅವನೇ, ಅವನು ಸ್ವತಃ. She herself, ಅವಳೇ, ಅವಳು ಸ್ವತಃ. It itself, ಅದೇ, ಅದು ಸ್ವತಃ. They themselves, ಅವರೇ, ಅವರು ಸ್ವತಃ. You should command over these relative pronoun for also. Do you practice? Practice ಮಾಡ್ತೀರಾ? Okay. I myself, we ourselves, you yourself, you yourselves, he himself, she herself, it itself, they themselves. ಹೇಗಾದರೂ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ರಿಲೇಟಿವ್ ಫೋರ್ನ ಉಪಯೋಗನ ನೋಡೋಣ. ಐ ಡಿಡ್, ನಾನು ಮಾಡಿದೆ. ಐ ಮೈಸೆಲ್ಫ್ ಡಿಡ್, ನಾನೇ ಮಾಡಿದೆ. ಐ ಡಿಡ್ ಮೈಸೆಲ್ಫ್, ನನ್ನಷ್ಟಕ್ಕೆ ನಾನು ಮಾಡಿದೆ. ಯು ಡಿಡ್, ನೀವು ಮಾಡಿದಿರಿ. ಯು ಯುವರ್ ಸೆಲ್ಸ್ ಡಿಡ್, ನೀವೇ ಮಾಡಿದಿರಿ. ಯು ಡಿಡ್ ಯುವರ್ ಸೆಲ್ಸ್, ನಿಮ್ಮಷ್ಟಕ್ಕೆ ನೀವು ಮಾಡಿದಿರಿ. ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ವಿ ಡಿಡ್, ವಿ ಅವರ್ ಸೆಲ್ಸ್ ಡಿಡ್, ವಿ ಡಿಡ್ ಅವರ್ ಸೆಲ್ಸ್. he did himself, he himself did. She did, she herself did, she did herself. They did, they themselves did, they did themselves. Just I have changed the persons. Got it? Final task. ಇವನು ನೀವು ಚೆನ್ನಾಗಿ ಕಲೀಲೇಬೇಕು. There is no option. Basic. I, we, you, he, she, it, they. R1. My, our, your, is, her, it's, there. R2. Me, as, you, him, her, it, them. R3. Mine, ours, yours, is, hers, it's, theirs. R4. Myself, ourselves, yourselves, himself, herself, itself, themselves. Okay, ಮತ್ತೊಂದು ಸಾರಿ. ಬೇಸಿಕ್. I, we, you, he, she, it, they. R1. My, our, your, is, her, it's, there. R2. Me, as, you, him, her, it, them. R3. Mine, ours, yours, is, hers, it's, theirs. R4. I myself, we ourselves, you yourselves, he himself, she herself, it itself, they themselves. ಇವುಗಳ ಮೇಲೆ ನೀವು ಹಿಡಿತ ಸಾಧಿಸಲೇಬೇಕು. ಇವುಗಳನ್ನು ಎಲ್ಲಿ ಕೇಳಿದರೂ ಹೇಳಕ್ಕೆ ಬರಬೇಕು. ಹೇಗೆ? ಯುವರ್ಸ್, ನಿಮ್ಮದು. ಹರ್, ಅವಳ. ಹರ್ಸ್, ಅವಳದು. ಮೈಸೆಲ್ಫ್, ನಾನೇ. ದೇರ್, ಅವರ. ಯುವರ್ಸ್, ನಿಮ್ಮದು. ಮೈನ್, ನಂದು. ಅವರ್ಸ್, ನಮ್ಮದು. ಹಸ್, ನಮಗೆ. ವಿ, ನಾವು. ಶಿ, ಅವಳು. ದೇರ್ಸ್, ಅವ್ರದ್ದು. ದೆಮ್ಸೆಲ್ಸ್, ಅವರೇ. ಹೀಗೆ ಏನು ಕೇಳಿದ್ರು ಹೇಳಕ್ಕೆ ಬರಬೇಕು. ಹಂಗೆ ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಮಾಡ್ತಿರಲ್ಲ, ಇದಕ್ಕೆ ಕೆಲವು ವರ್ಕ್ಶೀಟ್ಸ್ ಕೊಟ್ಟಿರ್ತೀವಿ. ಆ ವರ್ಕ್ಶೀಟ್ಸ್ನ ನೀವು ಗ್ರೂಪಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ. ದೆನ್ ಓನ್ಲಿ ಯು ವಿಲ್ ಹ್ಯಾವ್ ಕಮಾಂಡ್ ಓವರ್ ದೀಸ್ ಪ್ರೊನೌನ್. ಈ 4 ರಿಲೇಟಿವ್ ಪ್ರೊನೌನ್ನ ಮತ್ತು ಬೇಸಿಕ್ ಪ್ರೊನೌನ್ನ ಚೆನ್ನಾಗಿ ಕಲಿಯೋದ್ರಿಂದ ನೀವು ಸಿಂಪಲ್ಲಾಗಿರೋ ಸೆಂಟೆನ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಈಗ ನೋಡಿ, ಈ ಪ್ರಾಕ್ಟೀಸ್ ಚಾರ್ಟ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಬೇಸಿಕ್ ಆಗಿದೆ. ಐ, ವಿ, ಯು, ಈ, ಶಿ, ಇಟ್, ದೇ. R1 ನೋಡಿ, ಮೈ, ಅವರ್, ಯುವರ್, ಇಸ್, ಹರ್, ಇಟ್ಸ್, ದೇರ್. R2. ಮೀ, ಎಸ್, ಯು, ಹಿಮ್, ಹರ್, ಇಟ್, ದೆಮ್. R3. ಮೈನ್, ಅವರ್ಸ್, ಯುವರ್ಸ್, ಇಸ್, ಹರ್ಸ್, ಇಟ್ಸ್, ದೇರ್ಸ್. R4. ಮೈಸೆಲ್ಫ್, ಅವರ್ ಸೆಲ್ಫ್, ಯುವರ್ಸೆಲ್ಫ್ಸ್, ಹಿಮ್ಸೆಲ್ಫ್, ಹರ್ಸೆಲ್ಫ್, ಇಟ್ಸೆಲ್ಫ್, ದೆಮ್ಸೆಲ್ಫ್ಸ್. ಗಾಟ್ ಇಟ್? ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಕಲೀರಿ. ಲರ್ನಿಂಗ್ ಅನ್ನೋದು ನಿಮಗೆ ಸಂಬಂಧಪಟ್ಟಿತ್ತು. ಯಾರೂ ನಿಮಗೆ ಕಲ್ಸೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶ್ರದ್ಧೆ ನಿಮ್ಮನ್ನು ಮಹಾನ್ನತೆ ಕರ್ಕೊಂಡು ಹೋಗುತ್ತೆ. ಡೋಂಟ್ ಥಿಂಕ್. ಯು ಆರ್ ರಿಯಲಿ ಹ್ಯಾವ್ ಅ ವಂಡರ್ಫುಲ್ ಆಪರ್ಚುನಿಟಿ ಟು ಪ್ರಾಕ್ಟೀಸ್ ದಿಸ್ pronoun topic and command over this topic. Thank you for having given me this opportunity. ನೀವು ಕಲಿರಿ, ಬೇರೆಯವ್ರಿಗೆ ಕಲಿಸಿ. ಆಗ ಮಾತ್ರ ಏನಾದ್ರು ಸಾಧನೆ ಆಗುತ್ತೆ.